ಹೆಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಬಾಯೋಸಖಿ ದೇವಿ ಶ್ರೀವಂತ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ 2 ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ. ಇನ್ನು ಕೆಲವೇ ದಿನ ಬಾಕಿ ಇದೆ ಮ್ಯಾಮ್, ಇನ್ನೊಂದು 20 ದಿವಸ ಇದೆ, ಏನು ಓದಬೇಕು ಏನಿಲ್ಲ ಗೊತ್ತಾಗ್ತಿಲ್ಲ ಮ್ಯಾಮ್, ಕನ್ಫ್ಯೂಷನ್ ಆಗ್ತಾ ಇದೆ ಮ್ಯಾಮ್, ಟೆನ್ಷನ್ ಆಗ್ತಾ ಇದೆ ಮ್ಯಾಮ್ ಅಂತ ಎಷ್ಟೊಂದು ಜನ ಕೇಳ್ತಿದ್ರೆ ಅವ್ರಿಗಾಗಿ ಈ ವಿಡಿಯೋ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಸುಮಾರು ನರ್ವಸ್ ಇದ್ದಿರಬಹುದು, ಟೆನ್ಷನ್ ಅಲ್ಲಿ ಇದ್ದಿರಬಹುದು, ಡಿಸಪಾಯಿಂಟೆಡ್ ಇದ್ದಿರಬಹುದು, ಸ್ಯಾಡ್ ಇದ್ದಿರಬಹುದು. ಎಕ್ಸಾಮ್ 1 ಅಂತೂ ಚೆನ್ನಾಗಿ ಮಾಡಿಲ್ಲ, ಎಕ್ಸಾಮ್ 2 ನಾವು ಮಾಡ್ತೀವೋ ಇಲ್ಲೋ ಅಂತ ನಿಮ್ಗೆ ಕಾನ್ಫಿಡೆನ್ಸೇ ಬರ್ತಿಲ್ಲ ಅಂತಂದ್ರೆ ಟೆನ್ಷನ್ ತಗೋಬೇಡಿ, ಎಲ್ಲ ಬಿಟ್ಬಿಡಿ. ಏನ ಪಾಸ್ಟ್ ಅಲ್ಲಿ ಆಯ್ತಲ್ಲ ಬಿಟ್ಬಿಡಿ. ಪಾಸ್ಟ್ ಈಸ್ ಪಾಸ್ಟ್, ಇಟ್ ಜಸ್ಟ್ ಹ್ಯಾಪನ್ಡ್, ವಿ ಕ್ಯಾನ್ ನಾಟ್ ಚೇಂಜ್ ದಿಸ್ ನೌ. ಆದ್ರೆ ಪ್ರೆಸೆಂಟ್ ಅಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿ ಫ್ಯೂಚರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಆ ಕೆಪಾಸಿಟಿ ಎಲ್ಲರಲ್ಲೂ ಇದೆ, ಆ ಕೆಪಾಸಿಟಿ ನಿಮ್ಮಲ್ಲೂ ಇದೆ. ಓಕೆನಾ ಸ್ಟೂಡೆಂಟ್? ಸೊ ಇವತ್ತಿನಿಂದಾನೆ, ಈಗಿಂದಾನೆ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಿಂದೆ ಏನೇನು ಮಿಸ್ಟೇಕ್ ಮಾಡಿದ್ರಲ್ಲ ಆ ಮಿಸ್ಟೇಕ್ಸ್ ಈಗ ಮಾಡಬೇಡಿ ಅಷ್ಟೇ. ಓಕೆನಾ? ಇದು ನಿಮ್ಗೊಂದು ಚಾನ್ಸ್, ಇದು ನಿಮ್ಗೊಂದು ಅಪಾರ್ಚುನಿಟಿ ಅಂತ ತಿಳ್ಕೊಂಡು ಹಾರ್ಡ್ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ, ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋದು ಬೇಡ. ಐ ಆಮ್ ವಿತ್ ಯು. ಓಕೆನಾ? ನಿಮ್ಮ ಸಲುವಾಗಿ ಮ್ಯಾರಥಾನ್ ಸೆಷನ್ಸ್ ಕೂಡ ತಗೊಂಡ್ಬರ್ತೀವಿ, ನಾನು ಹೆಲ್ಪ್ ಮಾಡ್ತೀನಿ. ಹೆಂಗ್ ಓದ್ಬೇಕು ಹೆಂಗಿಲ್ಲ ಅಂತ ಈ ವಿಡಿಯೋನ ಸಂಪೂರ್ಣವಾಗಿ ಮೊದಲು ನೋಡಿ. ರಿವೈಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇವೆಲ್ಲ ಆ ಚಾಪ್ಟರ್ಸ್ ಅನ್ನ ಮೊದಲು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಮೊದಲು ಫೋಕಸ್ ಮಾಡಿ. ಓಕೆ, ಯಾವ ಚಾಪ್ಟರ್ಸ್ ಜಾಸ್ತಿ ಮಾರ್ಕ್ಸ್ ಇಂದ ಇರುತ್ತೆ. ಓಕೆ, ಬ್ಲೂ ಪ್ರಿಂಟ್ ಅಂತೂ ನಿಮ್ಮ ಹತ್ರ ಇರುತ್ತೆ, ನಾನು ಬ್ಲೂ ಪ್ರಿಂಟ್ ಮೇಲೂ ಕೂಡ ವಿಡಿಯೋ ಮಾಡಿದ್ದೀನಿ. ಈ ಚಾಪ್ಟರ್ ಇಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಚಾಪ್ಟರ್ ವೇಟೇಜ್ ಮೇಲೆ ಶಾರ್ಟ್ ವಿಡಿಯೋ ಇದೆ, ಅದನ್ನ ಕೂಡ ನೀವು ಹೋಗಿ ನೋಡಬಹುದು. ಸೊ ಯಾವ ಚಾಪ್ಟರ್ ಜಾಸ್ತಿ ವೇಟೇಜ್ ಇರುತ್ತಲ್ವಾ ಅದ್ರ ಮೇಲೆ ನೀವು ಫಸ್ಟ್ ಫೋಕಸ್ ಮಾಡಬೇಕು. ಓಕೆ, ಫೋಕಸ್ ಆನ್ ವೀಕ್ ಟಾಪಿಕ್ಸ್. ಓಕೆ, ನಿಮ್ಗೆ ಮ್ಯಾಥ್ಸ್ ಅಲ್ಲಿ ಯಾವ್ದು ವೀಕ್ ಇದೆ, ಅಥವಾ ಬಯಾಲಜಿ ಅಥವಾ ಸೈನ್ಸ್ ಅಲ್ಲಿ ನಿಮ್ಗೆ ಯಾವ್ದು ವೀಕ್ ಇದೆ, ಸೋಷಿಯಲ್ ಅಲ್ಲಿ ಯಾವ ವೀಕ್ ಚಾಪ್ಟರ್ಸ್ ಇವೆ. ಓಕೆ, ಸೊ ಅದನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಕ್ವಿಕ್ ರಿವಿಷನ್, ಎಲ್ಲವನ್ನು ಪೂರ್ತಿ ಲೈನ್ ಟು ಲೈನ್ ಬುಕ್ಕಿಗೆ ಬುಕ್ ಓದ್ಕೋದ್ ಕೂಡಷ್ಟು ನಿಮ್ಮ ಹತ್ರ ಈಗ ಸಮಯವಿಲ್ಲ. ನೀವೇನು ಮಾಡಬೇಕು, ನಿಮ್ಮ ಹತ್ರ ಏನು ನೋಟ್ಸ್ ಇರುತ್ತಲ್ಲ, ಏನು ಶಾರ್ಟ್ ನೋಟ್ಸ್ ಇರುತ್ತಲ್ಲ, ಏನೇನು ಇಂಪಾರ್ಟೆಂಟ್ ಕ್ವಶನ್ ಇರುತ್ತಲ್ವಾ, ಸೊ ಅದನ್ನು ನೀವು ಕ್ವಿಕ್ ಆಗಿ ರಿವೈಸ್ ಮಾಡಬೇಕು, ಬೇಗ ಓದ್ಕೋದು ಹೋಗಬೇಕು. ಓಕೆ, ಎಲ್ಲೋ ಮನಸ್ಸಿಟ್ಟು ಹಾಗೆ ಬುಕ್ ನೋಡ್ಕೊಂತ ಕೂಡೋದಲ್ಲ, ಬೇಗ ಆಕ್ಟಿವ್ ಆಗಿ ರಿವಿಷನ್ ಅನ್ನ ನೀವು ಸ್ಟಾರ್ಟ್ ಮಾಡಬೇಕು. ಏನು ಓದ್ತಾ ಇದ್ದೀರಾ ಓದೋದಷ್ಟೇ ಅಲ್ಲ, ಅದನ್ನ ನೀವು ಬರ್ದು ಕೂಡ ನೋಡ್ಬೇಕು. ನೀವು ಸ್ಟಡಿ ವಿಡಿಯೋನು ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ನೋಟ್ಸ್ ಮಾಡಬೇಕು, ನೀವು ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು, ಅಂದಾಗ ಮಾತ್ರ ನಿಮ್ಗೆ ನೆನಪಿರುತ್ತೆ. ಒಂದ್ಸಾರಿ PYQs ಎಲ್ಲ ತೆಗೆದು ನೋಡಿ. ನಾನು PYQs ಮೇಲೆ ಎಷ್ಟೊಂದು ಒನ್ ಶಾರ್ಟ್ ವಿಡಿಯೋಸ್ ಅನ್ನ ಮಾಡ್ತಿದ್ದೀನಿ, ಎಷ್ಟೊಂದು PYQs ಮಾಡೆಲ್ ಪೇಪರ್ಸ್ ಎಲ್ಲ ನಾನು ಸಾಲ್ವ್ ಮಾಡಿಸಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ ಸ್ಟೂಡೆಂಟ್ಸ್? ಈಸಿ ಆಗುತ್ತೆ. ಒನ್ ಶಾರ್ಟ್ ವಿಡಿಯೋಸ್ ಅನ್ನ ಹೋಗಿ PYQ ಮೇಲೆ ಇದೆ, ಮಾಡೆಲ್ ಕ್ವಶನ್ ಪೇಪರ್, ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಮೇಲೆ ಇದೆ. ಓಕೆ, ಓದ್ತಾ ನೋಡ್ತಾ ಬರ್ಕೋತಾನು ಹೋಗಿ. ಮ್ಯಾರಥಾನ್ ಸೆಷನ್ಸ್ ಕೂಡ ನಾವು ತಗೊಂಡ್ ಬರ್ತೀವಿ ನಿಮ್ ಸಲುವಾಗಿ. ಓಕೆ, ಹಿಂದೆ ಮಾಡಿರೋ ಮ್ಯಾರಥಾನ್ ಸೆಷನ್ ಕೂಡ ಇದೆ, ಒಂದ್ಸಾರಿ ನೋಡಿ. ನೋ ಡಿಸ್ಟ್ರಾಕ್ಷನ್ಸ್. ಏನೇನು ಡಿಸ್ಟ್ರಾಕ್ಷನ್ ಇದೆಯಲ್ಲ, ನಿಮ್ಮ ಮೊಬೈಲ್ ಇರಬಹುದು, ಫ್ರೆಂಡ್ಸ್ ಇರಬಹುದು, ನಿಮ್ಮ ತಲೆಯಲ್ಲಿ ಏನೇನೋ ವಿಚಾರ ಓಡ್ತಿದ್ರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಓದೋ ಸಲುವಾಗಿ ಪ್ಲಾನ್ ಮಾಡಿಕೊಂಡು ದಿನದಲ್ಲಿ 6 ರಿಂದ 7 ಗಂಟೆ ಆದರೂ ಓದಿ. ಮಿನಿಮಮ್ 6 to 7 hours ಪರ್ ಡೇ. ಮಿನಿಮಮ್ 6 to 7 hours ಪರ್ ಡೇ. ನೀವು 10 hours ಮತ್ತೆ ನೀವು 10 hours ಕೂಡ ನೀವು ಕೊಡ್ತೀರಿ ಅಂತಂದ್ರು ಏನು ಪರವಾಗಿಲ್ಲ, ನೀವು ಕೊಡ್ಬಹುದು. 10 hours ಕೂಡ ನೀವು ಕೊಡಬಹುದು ಸ್ಟೂಡೆಂಟ್ಸ್. ಇಷ್ಟೇ, ಅಂಜೋದಿಲ್ಲ. 10% ಇವಾಗ ಚೆನ್ನಾಗಿ ಬರುತ್ತೋ ಇಲ್ವೋ, ನಾನು ಪಾಸ್ ಆಗ್ತೀನೋ ಇಲ್ವೋ ಅಂತ ಅಂಜೋದಿಲ್ಲ. ಯಾಕಂತಂದ್ರೆ ಫೇಲಿಂಗ್ ಒನ್ಸ್ ಡಸ್ ನಾಟ್ ಡಿಫೈನ್ ಯು, ಗಿವಿಂಗ್ ಅಪ್ ಡಸ್. ಓಕೆ, ಸೊ ಒಂದ್ಸಾರಿ ನೀವು ಫೇಲ್ ಆಗಿದ್ದೀರಿ ಅಂತಂದ್ರೆ ಅದು ನಿಮಗೆ ಡಿಫೈನ್ ಮಾಡಲ್ಲ, ರೈಟ್? ಒಂದ್ಸಾರಿ ಫೇಲ್ ಇದ್ದವರು ಪರ್ಮನೆಂಟ್ ಆಗಿ ಫೇಲ್ಯೂರ್ ಇರಲ್ಲ. ಓಕೆನಾ? ಆದ್ರೆ ಗಿವ್ ಅಪ್ ಮಾಡಿದ್ರೆ, ನನ್ನಿಂದ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಬಿಟ್ರೆ ಅವರು ನಿಜವಾದ ಫೇಲ್ಯೂರ್, ನೀವಲ್ಲ. ಸೊ ಇವಾಗ್ಲಿಂದಾನೇ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ, ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋ ಭರವಸೆಯಿಂದ ನೀವು ಸ್ಟಡಿ ಮಾಡಿ, ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಯು ಕ್ಯಾನ್ ವಿನ್. ಓಕೆನಾ? ನೀವು ಗೆಲ್ಬಹುದು. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಯು ಕ್ಯಾನ್ ವಿನ್, ವಿ ಕ್ಯಾನ್ ವಿನ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.